ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬ ಸಹೋದರನ ಕನಸು ಏನಂತ ಹೇಳಿದ್ರೆ, ತನ್ನ ಸಹೋದರಿಗೆ, ಅದು ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮದುವೆ ಮಾಡಬೇಕು, ತುಂಬ ಒಳ್ಳೆ ಫ್ಯಾಮಿಲಿಯನ್ನು ನೋಡಿ ಮದುವೆ ಮಾಡಿಸ್ಬೇಕು, ಒಳ್ಳೆ ಕುಟುಂಬ ಕೊಡಬೇಕು. ಹಾಗೆಯೇ ಆ ಮದುವೆ ಕಾರ್ಯಕ್ರಮ ಇದೆಯಲ್ಲ, ಮದುವೆ ಕಾರ್ಯಕ್ರಮ ಎಷ್ಟೇ ಕಷ್ಟ ಆದರೂ ಕೂಡ ತುಂಬ ಸುಂದರವಾಗಿ ನೆರವೇರಿಸಿ ಕೊಡಬೇಕು ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಅಣ್ಣನೋ ತಮ್ಮನೋ ಕಾಣುವಂಥ ಕನಸು. ಆದರೆ ರಾಕೇಶ್ ಪೂಜಾರಿ, ಕಾಮಿಡಿ ಕಲಾವಿದ ರಾಕೇಶ್ ಪೂಜಾರಿಯವರ ಜೀವನದಲ್ಲೂ ಕೂಡ ಇಂತಹದ್ದೇ ಒಂದು ಕನಸನ್ನು ಕಂಡಿದ್ದರು. ತಂಗಿಯ ಮದುವೆಯ ಕನಸನ್ನು ದೊಡ್ಡ ಮಟ್ಟದಲ್ಲಿ ಕಂಡಿದ್ದರು ಕೂಡ. ತಂಗಿಯ ಮದುವೆಯನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಸ್ನೇಹಿತರ ಜೊತೆಗೆ ಹೇಳ್ಕೊಂಡಿದ್ರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ರಾಕೇಶ್ ಪೂಜಾರಿಯನ್ನು ಬಹುಬೇಗ ಇಹಲೋಕಕ್ಕೆ ಕರೆಸ್ಕೊಳ್ತು ವಿಧಿಯಾಟ. ಆ ಪರಿಣಾಮ ರಾಕೇಶ್ ಪೂಜಾರಿಯವರ ಕನಸು ನನಸಾಗದೆ ಹಾಗೆ ಉಳಿದು ಬಿಡುತ್ತೇನೋ ಅನ್ನುವಂತಹ ಒಂದು ಭಯ, ಆತಂಕ ಮತ್ತೊಂದು ದುಗುಡತೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಬಟ್ ಆವತ್ತು ರಾಕೇಶ್ ಪೂಜಾರಿ ಇನ್ನಿಲ್ಲ ಅಥವಾ ಕಾಲವಾದಂಥ ದಿನವೇ ಅವರ ಸ್ನೇಹಿತರು ಒಂದು ಮಾತನ್ನು ಕೊಟ್ಟಿದ್ದರು. ರಾಕೇಶ, ನೀನೇನು ಕನಸನ್ನು ಕಂಡಿದ್ದೆ ನೋಡು, ಆ ಕನಸನ್ನು ನಾವು ನನಸು ಮಾಡ್ತೀವಿ. ನೀನೇನು ಅದ್ಧೂರಿತನದಿಂದ ನಿನ್ನ ತಂಗಿಯ ಮದುವೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ನೀನು ಪ್ಲಾನನ್ನು ಹಾಕ್ಕೊಂಡಿದ್ಯೋ, ಆಕೆ ಕೇವಲ ನಿನ್ನ ತಂಗಿ ಮಾತ್ರವಲ್ಲ, ನನ್ನ ತಂಗಿಯೂ ಕೂಡ, ನಮ್ಮ ತಂಗಿಯೂ ಕೂಡ ಅನ್ನುವಂಥ ಮಾತನ್ನು ಹೇಳ್ತಾ ಅಷ್ಟೇ ಚೆನ್ನಾಗಿ ನಾವು ಮದುವೆಯನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದರು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತು ರಾಕೇಶ್ ಪೂಜಾರಿಯ ತಂಗಿಯ ಮದುವೆಯನ್ನು ಅಷ್ಟೇ ಅದ್ಧೂರಿಯಾಗಿ, ಅಷ್ಟೇ ಎಲ್ಲೋ ಒಂದು ಕಡೆ ಚಿಕ್ಕದಾಗಿಯೂ ಕೂಡ ಅಣ್ಣ ಇಲ್ಲ ಅನ್ನುವಂಥ ಭಾವನೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಹೇಗಿತ್ತು ರಾಕೇಶ್ ಪೂಜಾರಿಯ ಸಹೋದರಿಯ ಮದುವೆಯ ಸಂಭ್ರಮ? ಯಾರೆಲ್ಲ ಇದ್ದರು, ಏನೆಲ್ಲ ವಿಶೇಷತೆಗಳಿದ್ವು, ಜೊತೆಗೆ ರಾಕೇಶ್ ಪೂಜಾರಿಯ ಈ ಅನುಪಸ್ಥಿತಿ ಯಾವ ರೀತಿ ಕಾಡ್ತಾ ಇತ್ತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳು ವೇದಿಕೆಯ ಮೂಲಕ ಇಡೀ ನಾಡನ್ನು ನಗಿಸಿದಂಥ ರಾಕೇಶ್ ಪೂಜಾರಿಯವರ ಅಕಾಲಿಕ ನಿಧನದಿಂದ ಚಿತ್ರರಂಗ ಒಂದು ರೀತಿಯಲ್ಲಿ ಸಹಜವಾದಿಗೆ ಬೇಸರದಲ್ಲೇ ಇದೆ. ಇನ್ನೂ ಕೂಡ ರಾಕೇಶ್ ಪೂಜಾರಿ ಇಲ್ಲ ಅನ್ನುವಂಥ ವಿಚಾರವನ್ನು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಣ್ಣದ ಲೋಕ ಸಿದ್ಧವಾಗಿಲ್ಲ. ಇನ್ನೂ ಅವರ ಅಭಿಮಾನಿಗಳಿಗಂತೂ ತುಂಬಲಾರದ ನಷ್ಟ, ಅವರ ಸ್ನೇಹಿತರಿಗೂ ಕೂಡ ತುಂಬಲಾಗದ ನಷ್ಟ ಅದು. ಯಾಕೆಂತೇಳಿದ್ರೆ ಸದಾ ನಗುವನ್ನು ಹಂಚುತ್ತಿದ್ದಂತಹ ಮುಖದ ಒಂದು ಎಲ್ಲೂ ಕೂಡ ಬೇಸರ, ಸಿಟ್ಟು, ಅಸೂಯೆ ಏನನ್ನು ಕೂಡ ತೋರ್ಪಡಿಸಿದಂತಹ ಒಬ್ಬ ಅದ್ಭುತವಾದಂತಹ ಮಾನವೀಯ ಮೌಲ್ಯವುಳ್ಳಂಥ ಮನುಷ್ಯ ಇಲ್ಲ ಅನ್ನುವಂಥ ಬೇಸರ, ಆ ಮುಖವೊಂದು ಮೌನವಾಗಿ ಹೋಗಿದೆ ಅನ್ನುವಂತಹ ಒಂದು ಸಹಜವಾದಂತಹ ಬೇಸರ ಎಲ್ಲವೂ ಕೂಡ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಆದರೆ ಈ ರಾಕೇಶ್ ಪೂಜಾರಿ ಇಲ್ಲದಂಥ ಹೊತ್ತಲ್ಲಿ ಅವರ ಕುಟುಂಬ ಅನಾಥವಾಗದಂತೆ ಅವರ ಸ್ನೇಹಿತರು, ಕಾಮಿಡಿ ಕಿಲಾಡಿಗಳು ತೋರಿದಂಥ ಕಾಳಜಿ ಇಂದು ಎಲ್ಲರ ಮನವನ್ನು ಗೆದ್ದಿದೆ. ರಾಕೇಶ್ ಪೂಜಾರಿ ಕಂಡಿದ್ದಂಥ ಕನಸು ಕೊನೆಗೂ ಕೂಡ ಈಡೇರಿದೆ. ಹೌದು, ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ರಾಕೇಶ್ ಪೂಜಾರಿ ಅವರಿಗೆ ಒಂದು ದೊಡ್ಡ ಕನಸಿತ್ತು. ತನ್ನ ತಂಗಿ ರಕ್ಷಿತಾ ಪೂಜಾರಿ ಮದುವೆಯನ್ನು ಅತ್ಯಂತ ಸಡಗರದಿಂದ ಮಾಡಬೇಕು, ಅಣ್ಣನಾಗಿ ನಿಂತು ಆಕೆಯ ಬಾಳನ್ನು ಬೆಳಗಬೇಕು ಅನ್ನುವಂತಹ ಹಂಬಲವಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ತಂಗಿಯ ಮದುವೆಯ ಸಿದ್ಧತೆಗಳು ನಡೆಯಬೇಕಾಗಿದ್ದಂಥ ಸಂದರ್ಭದಲ್ಲೇ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಈ ಲೋಕವನ್ನೇ ತೊರೀತಾರೆ. ಅವರ ಈ ಅಕಾಲಿಕವಾದಂತಹ ವಿದಾಯ ಕುಟುಂಬ ಕತ್ತಲಲ್ಲಿ ಮುಳುಗುವಂತೆ ಮಾಡಿತು, ಕಣ್ಣೀರಲ್ಲಿ ಕೈ ತೊಳೆಯುವಂತೆಯೂ ಮಾಡಿತು. ತಂಗಿಯ ಮದುವೆ ಕನಸು ಅರ್ಧಕ್ಕೆ ನಿಂತು ಹೋಯಿತು. ಆದರೆ ಆ ಕನಸನ್ನು ಈಡೇರಿಸಿದ್ದು ಮಾತ್ರ ಇದೇ ರಾಕೇಶ್ ಪೂಜಾರಿಯ ಸ್ನೇಹಿತರು. ಹೌದು, ಕೊಟ್ಟ ಮಾತಿನಂತೆಯೇ ರಾಕೇಶ್ ಪೂಜಾರಿಯವರ ಅಂತ್ಯಕ್ರಿಯೆಗೆ ಬಂದಿದ್ದಂಥ ಕಾಮಿಡಿ ಕಿಲಾಡಿಗಳ ತಂಡದ ಸದಸ್ಯರು ಅಕ್ಷರಶಃ ಬಿಕ್ಕಳಿಸಿ ಹತ್ತಿದ್ರು. ಅವತ್ತು ಅಂದು ಕೇವಲ ಕಣ್ಣೀರು ಹಾಕೋದಷ್ಟೇ ಅಲ್ಲದೆ, ರಾಕೇಶ್ ಈ ಮನೆಗೆ ಮಗನಾಗಿದ್ದ ಆತ ಈಗ ಆ ಸ್ಥಾನದಲ್ಲಿ ಇಲ್ಲ, ಆದರೆ ಆ ಸ್ಥಾನದಲ್ಲಿ ನಾವು ನಿಲ್ತೇವೆ, ನಾವಿದ್ದೇವೆ, ಆತನ ತಂಗಿಯ ಮದುವೆಯನ್ನು ನಾವು ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅವತ್ತೇ ಒಂದು ಭಾಷೆಯನ್ನು ಕೊಟ್ಟಿದ್ದರು. ಅವರ ಕೊಟ್ಟ ಮಾತು ಜೊತೆಗೆ ಇಟ್ಟಂಥ ಗುರಿ ಇವತ್ತು ನಿಜವಾಗಿದೆ. ಆ ಪಣ ತೊಟ್ಟಿದ್ರಲ್ಲ, ತಂಗಿ ಮದುವೆಯನ್ನು ನಮ್ಮ ತಂಗಿ ಮದುವೆ ರೀತಿ ಮಾಡ್ತೇವೆ, ರಾಕೇಶ್ ಪೂಜಾರಿಯ ತಂಗಿ ಮದುವೆಯನ್ನು ನಮ್ಮ ತಂಗಿಯ ಮದುವೆ ರೀತಿ ಮಾಡ್ತೀವಿ ಅನ್ನೋಂಥ ಭರವಸೆಯ ಮಾತನ್ನೇನು ಕೊಟ್ಟಿದ್ರು ನೋಡಿ, ಅದು ಕೇವಲ ಅವತ್ತಿಗೆ ಸೀಮಿತವಾಗಲಿಲ್ಲ. ಇವತ್ತು ಅದು ಈಡೇರುವವರೆಗೂ ಕೂಡ ಅದು ನಿಜವಾಗಿ ನಿಂತಿದೆ. ಜೊತೆಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಈ ಸ್ನೇಹಿತರು. ಇದಕ್ಕೆ ಹೇಳೋದು, ಸ್ನೇಹಿತರು ಯಾವತ್ತೂ ಕೂಡ ಜೀವನದಲ್ಲಿ ನಾವು ಬೇಕಾಗುತ್ತೆ, ಜೊತೆಗೆ ನಮಗೆ ಕೊನೆಗುಳಿಯೋದು ಅದೇ ಸ್ನೇಹ ಮಾತ್ರ ಅಂತೇಳಿ. ಹೌದು, ಇತ್ತೀಚೆಗೆ ನಡೆದಂಥ ರಾಕೇಶ್ ತಂಗಿ ರಕ್ಷಿತಾ ಅವರ ಮದುವೆ ಮಹೋತ್ಸವದಲ್ಲಿ ಕಾಮಿಡಿ ಕಿಲಾಡಿಗಳು ತಂಡದ ಗೆಳೆಯರಾದಂತಹ ಪ್ರತಿಯೊಬ್ಬರು ಕೂಡ ಬಂದು ಖುದ್ದಾಗಿ ನಿಂತು ಅಣ್ಣನ ಜವಾಬ್ದಾರಿಯನ್ನು ಹೊತ್ತು ಈಕೆಯ ಮದುವೆಯನ್ನು ಮಾಡಿಸಿ ಈಕೆಯನ್ನು ತವರು ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ.
ಹಾಸ್ಯ ಕಲಾವಿದರಾಗಿದ್ದಂತಹ ನಯನ, ಪ್ರವೀಣ್ ಜೈನ್, ಅನೀಶು, ದಿವ್ಯಾ ಸೇರಿದಂತೆ ಇನ್ನುಳಿದಂತಹ ಎಲ್ಲ ಕಲಾವಿದರು ಕೂಡ, ಸ್ನೇಹಿತರು ಕೂಡ ಮದುವೆಯ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಭಾಗಿಯಾಗಿ ರಾಕೇಶ್ ಅವರ ಅನುಪಸ್ಥಿತಿ ಕಾಣದಂತೆ ನೋಡಿಕೊಂಡಿದ್ದಾರೆ. ರಾಕೇಶ್ ತಂಗಿ ಮದುವೆ ಸಮಾರಂಭದ ಫೋಟೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗ್ತಿದ್ದಾವೆ. ಗೆಳೆಯರೆಲ್ಲರೂ ಕೂಡ ಸೇರಿ ಮದುಮಗಳಿಗೆ ಅಕ್ಷತೆಯನ್ನು ಹಾಕಿ ಹರಸ್ತಿರುವಂಥ ದೃಶ್ಯಗಳು ಕಂಡು ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಗೆಳೆಯರು ಅಂದರೆ ಹೀಗಿರಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ರಾಕೇಶ್ ಆತ್ಮಕ್ಕೆ ಇಂದು ನಿಜವಾದಂಥ ಶಾಂತಿ ಸಿಕ್ಕಿದೆ ಅಂಥೇಳಿ ಕಮೆಂಟನ್ನು ಕೂಡ ಮಾಡ್ತಾ ಇದ್ದಾರೆ. ರಾಕೇಶ್ ಸ್ಥಾನದಲ್ಲಿ ನಿಂತು ಅವರ ತಂಗಿಯ ಶುಭ ಕಾರ್ಯವನ್ನು ನೆರವೇರಿಸಿದಂಥ ಈ ಕಾಮಿಡಿ ಕಿಲಾಡಿಗಳು ನಿಜವಾದಂಥ ಹೀರೋಗಳಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಹೃದಯ ಗೆದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮೂಲತಃ ಉಡುಪಿಯವರಾದಂಥ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆಗಿ ಹೊರಹೊಮ್ಮೋದ್ರ ಮೂಲಕ ತಮ್ಮ ಅದ್ಭುತ ಪ್ರತಿಭೆಯನ್ನು ಸಾಬೀತುಪಡಿಸಿದರು. ಕೇವಲ ರಿಯಾಲಿಟಿ ಶೋಗಳಿಗೆ ಸೀಮಿತವಾಗದಂಥ ಇವರು ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದರು, ಸಿನಿಮಾಗಳಲ್ಲೂ ಕೂಡ ನಟಿಸಿದರು. ಅವರ ಹಾಸ್ಯ ಪ್ರಜ್ಞೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗವನ್ನೇ ತಂದುಕೊಡ್ತು. ರಾಕೇಶ್ ಪೂಜಾರಿಯವರ ಪ್ರತಿಭೆಯನ್ನು ಗುರುತಿಸಿದಂಥ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ತಮ್ಮ ಕಾಂತಾರ ಚಾಪ್ಟರ್ 1ರಲ್ಲಿ ಪ್ರಮುಖ ಪಾತ್ರವನ್ನು ಕೊಟ್ಟಿದ್ದರು. ಬಹುತೇಕ ಸಿನಿಮಾದಲ್ಲಿ ರಾಕೇಶ್ ಶೆಟ್ಟಿಯ ಪಾತ್ರ ಇವತ್ತಿಗೂ ಕೂಡ ನಮಗೆ ಕಾಡ್ತಾ ಇದೆ. ಆ ಕುಬ್ಜ ದೇಹ, ಆ ಕುಬ್ಜ ದೇಹದ ಜೊತೆಗೆ ನವೀನ್ ಡಿ ಪಟೇಲ್ ಜೊತೆಗಿನ ನಟನೆ, ರಿಷಬ್ ಶೆಟ್ಟಿಯ ಜೊತೆಗಿನ ತಮಾಷೆ, ಇವೆಲ್ಲವೂ ಕೂಡ ರಾಕೇಶ್ ಪೂಜಾರಿಯ ಅದ್ಭುತ ನಟನೆಗೆ ಹಿಡಿದಂಥ ಕೈಯನ್ನಡಿ. ಬಟ್ ಆ ಸಿನಿಮಾ ನೋಡುವಾಗ ಆ ವ್ಯಕ್ತಿ ಇನ್ನು ಮುಂದೆ ಇಲ್ಲ ಅಲ್ವಾ ಅನ್ನುವಂಥ ಬೇಸರ ಪ್ರತಿಯೊಬ್ಬರಲ್ಲೂ ಕೂಡ ಕಾಡದೇ ಇರಲಾರದು. ಈ ಸಿನಿಮಾದಲ್ಲೂ ಕೂಡ ತಮ್ಮ ಪಾತ್ರದ ಮೂಲಕ ರಾಕೇಶ್ ಎಲ್ಲರನ್ನೂ ಕೂಡ ನಗಿಸಿದ್ರು, ಗಮನವನ್ನು ಸೆಳೆದಿದ್ದರು. ಚಿತ್ರರಂಗದಲ್ಲಿ ಉತ್ತಮ ಭವಿಷ್ಯವನ್ನು ಹೊಂದಿದ್ದಂಥ ರಾಕೇಶ್ ಅವರ ಹಣೆಯಲ್ಲಿ ಮಾತ್ರ ವಿಧಿ ಹೆಚ್ಚು ದಿನಗಳ ಕಾಲ ನೀನು ಬದುಕ್ತೀಯಾ ಅನ್ನೋದನ್ನು ಬರೀಲೇ ಇಲ್ಲ. ಬದಲಾಗಿ ಆದಷ್ಟು ಬೇಗ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬರೆದಿದ್ರು. ಪರಿಣಾಮ ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ಹೃದಯಾಘಾತಕ್ಕೆ ಬಲಿಯಾದರು. ಬಟ್ ಏನು ಮಾಡ್ತೀರಾ, ಹಣೆ ಬರೋಕ್ಕೆ ಹೊಣೆ ಯಾರಲ್ವಾ? ಹಣೆಲ್ಲಾಗಿ ಬರೆದಾಗಿದೆ. ಇವತ್ತಿಗೆ ರಾಕೇಶ್ ನಮ್ಮ ಜೊತೆಗೆ ಇಲ್ಲ ಅನ್ನೋದು ಮಾತ್ರ ಸತ್ಯ. ಬಟ್ ರಾಕೇಶ್ ಸ್ನೇಹಿತರು, ಕಾಮಿಡಿ ಕಿಲಾಡಿಗಳು ನಿಜವಾಗ್ಲೂ ಕೂಡ ರಾಕೇಶ್ ಮಾಡಬೇಕಾದಂಥ ಕಾರ್ಯವನ್ನು ಮಾಡೋದ್ರ ಮೂಲಕ, ತಂಗಿ ಮದುವೆಯನ್ನು ಅದ್ಧೂರಿಯಾಗಿ ಮುಗಿಸಿಕೊಡೋದ್ರ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಎಲ್ಲರ ಹೃದಯವನ್ನು ಕೂಡ ಗೆದ್ದಿದ್ದಾರೆ. ಇವರಿಗೆ ಈ ಮಾತನ್ನು ಉಳಿಸ್ಕೊಂಡಂಥ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಆ ದೇವರು ಎಲ್ಲ ಸನ್ಮಂಗಳವನ್ನು ಮಾಡಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾಮಿಡಿ ಕಿಲಾಡಿಗಳು ಸ್ನೇಹಿತರ ಈ ಒಂದು ಮೆಚ್ಚುಗೆಯ ಕಾರ್ಯಕ್ಕೆ ನಿಮ್ಮ ಮೆಚ್ಚುಗೆಯ ಮಾತುಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ, ಹಾಗೆಯೇ ರಕ್ಷಿತಾ ಪೂಜಾರಿಯವರಿಗೂ, ರಾಕೇಶ್ ಪೂಜಾರಿಯವರ ಸಹೋದರಿ ರಕ್ಷಿತಾಗೂ ಕೂಡ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ನಿಮಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.